Hi friends, welcome to Easy English Learning through Kannada class 35. ನಾವು ಹಿಂದಿನ ಕ್ಲಾಸ್ನಲ್ಲಿ ಪ್ರೆಸೆಂಟ್ ಟೆನ್ಸ್ನಲ್ಲಿ ಕ್ಯಾನ್ ಅನ್ನು ಬಳಸಿ ಹೇಗೆ ವಾಕ್ಯವನ್ನು ರಚನೆ ಮಾಡಬೇಕು ಕಲ್ತ್ಕೊಂಡಿದ್ದು. ಬನ್ನಿ ನಾವು ಈ ಕ್ಲಾಸ್ನಲ್ಲಿ ಕುಡ್ ಅನ್ನು ಬಳಸಿ ಪಾಸ್ಟ್ ಟೆನ್ಸ್ನಲ್ಲಿ ಹೇಗೆ ವಾಕ್ಯವನ್ನು ರಚನೆ ಮಾಡಬೇಕು ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಕುಡ್ ಅಂದ್ರೆ ಏನು ಮತ್ತು ಕುಡ್ ಅನ್ನ ಯಾವ ಯಾವ ಸಂದರ್ಭದಲ್ಲಿ ಬಳಸ್ತೇವೆ ಅನ್ನೋದನ್ನ ನೋಡೋಣ. ಕುಡ್ ಇಸ್ ಅ ಮಾಡಲ್ ಆಕ್ಸಿಲರಿ ವರ್ಬ್. ಅಂದ್ರೆ ಕುಡ್ ಅನ್ನುವಂಥದ್ದು ಒಂದು ಸಹಾಯಕ ಕ್ರಿಯಾಪದ. We use could to talk about past ability and possibility. ಅಂದ್ರೆ ಹಿಂದಿನ ಸಾಮರ್ಥ್ಯ ಮತ್ತು ಸಾಧ್ಯತೆಯ ಬಗ್ಗೆ ಮಾತನಾಡುವಾಗ, ಅಂದ್ರೆ ಒಂದು ಕೆಲಸವನ್ನ ಮಾಡುವಂತಹ ಸಾಮರ್ಥ್ಯ ಇತ್ತು ಅಂತ ಹೇಳುವಾಗ, ಹಾಗೆ ಒಂದು ಕೆಲಸವನ್ನು ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳುವಾಗ, ಹಾಗೆ ಟು ಗಿವ್ ಪರ್ಮಿಷನ್ ಅಂಡ್ ಸಜೆಷನ್, ಅನುಮತಿ ಮತ್ತು ಸಲಹೆ ನೀಡಲು, ಹಾಗೆ ಟು ಮೇಕ್ ರಿಕ್ವೆಸ್ಟ್ ಅಂದ್ರೆ ವಿನಂತಿಗಳನ್ನ ಮಾಡುವಾಗ, ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಕುಡ್ ಅನ್ನ ಬಳಸ್ತೀವಿ. ಕುಡ್ ಅನ್ನ ನಾವು 3 ಟೆನ್ಸ್ಗಳಲ್ಲಿ ಉಪಯೋಗಿಸ್ತೀವಿ, ಅಂದ್ರೆ ಪ್ರೆಸೆಂಟ್, ಪಾಸ್ಟ್ ಮತ್ತೆ ಫ್ಯೂಚರ್ ನಲ್ಲಿ. ಹೀಗೆ ಕುಡ್ ಅನ್ನ 3 ಟೆನ್ಸ್ಗಳಲ್ಲಿ ಉಪಯೋಗಿಸುವಾಗ ಹಲವಾರು ರೀತಿಯಲ್ಲಿ ನಾವು ಕುಡ್ ಅನ್ನ ಉಪಯೋಗಿಸ್ತೀವಿ. ನಾವು ಹಿಂದಿನ ಕ್ಲಾಸ್ನಲ್ಲಿ ಕ್ಯಾನ್ ಅನ್ನ ಉಪಯೋಗಿಸಿ ಹೇಗೆ ವಾಕ್ಯ ರಚನೆ ಮಾಡ್ತೀವಿ ಅನ್ನೋದನ್ನ ಕಲ್ತ್ಕೊಂಡಿದ್ದೀವಿ. ಈ ಕ್ಯಾನ್ ಅನ್ನ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಟೆನ್ಸ್ಗಳಲ್ಲಿ ಮಾತ್ರ ಬಳಸಲಿಕ್ಕಾಗತ್ತೆ. ಕ್ಯಾನ್ ಅನ್ನ ನಾವು ಪಾಸ್ಟ್ ಟೆನ್ಸ್ ನಲ್ಲಿ ಬಳಸಲಿಕ್ಕೆ ಆಗಲ್ಲ. ಕ್ಯಾನ್ ಬದಲಿಗೆ ಪಾಸ್ಟ್ ಟೆನ್ಸ್ ನಲ್ಲಿ ನಾವು ಕುಡ್ ಅನ್ನ ಬಳಸ್ತೀವಿ. ಇಲ್ಲಿ ನಮಗೆ ಹೆಚ್ಚು ಕನ್ಫ್ಯೂಷನ್ಸ್ಗಳು ಆಗುತ್ತೆ. ಯಾಕೆ ಅಂದ್ರೆ ಕುಡ್ ಅನ್ನ ಕ್ಯಾನ್ಗೆ ಪಾಸ್ಟ್ ಆಗಿ ಉಪಯೋಗಿಸುವಂಥದ್ದು ಕುಡ್ ನ ಒಂದು ಉಪಯೋಗ ಅಷ್ಟೇ, ಒಂದು ಉಪಯೋಗ ಮಾತ್ರ. ಕುಡ್ ಅನ್ನ ನಾವು ಬೇರೆ ಬೇರೆ ಟೆನ್ಸ್ಗಳಲ್ಲಿ, ಅಂದ್ರೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮತ್ತೆ ಫ್ಯೂಚರ್ ಟೆನ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸ್ತೀವಿ. ಅರ್ಥ ಆಗ್ತಿದೆಯಲ್ಲ? ಬನ್ನಿ ಈಗ ವಾಕ್ಯದ ರಚನೆ ಹೇಗೆ ಬರುತ್ತೆ ನೋಡೋಣ. ಫಾರ್ಮ್ಯಾಟ್ ಏನು? ಮೊದಲಿಗೆ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ನಲ್ಲಿ ನಾವು ಸಬ್ಜೆಕ್ಟಿವ್ ಪ್ರೊನೌನ್ಗಳನ್ನ ಬಳಸ್ತೀವಿ. ನಂತರದಲ್ಲಿ ಮಾಡಲ್ ವರ್ಬ್ ಕುಡ್, ಕೊನೆಯಲ್ಲಿ ಬೇಸ್ ಫಾರ್ಮ್ ನಲ್ಲಿರುವಂತಹ ಮೇನ್ ವರ್ಬ್. ಬನ್ನಿ ವಾಕ್ಯಗಳ ರಚನೆ ಹೇಗೆ ಬರುತ್ತೆ ನೋಡೋಣ. ಐ ಕುಡ್ ಕಮ್, ನಾನು ಬರಲಿಕ್ಕಾಗುತ್ತಿತ್ತು ಅಥವಾ ನಾನು ಬರಲಾಗುತ್ತಿತ್ತು. ಅಂದ್ರೆ ಈ ವಾಕ್ಯದ ಅರ್ಥ ಏನಾಗುತ್ತೆ? ನನಗೆ ಬರುವಂತಹ ಸಾಮರ್ಥ್ಯ ಇತ್ತು ಅಂತ ಆಗುತ್ತೆ. ಅಂದ್ರೆ ಹಿಂದೆ ಪಾಸ್ಟ್ ಅಲ್ಲಿ ಒಂದು ಕೆಲಸವನ್ನ ಮಾಡುವಂತಹ ಸಾಮರ್ಥ್ಯ ಇತ್ತು ಅಂತ ಮಾತ್ರ ಹೇಳ್ತಿದೀವಿ. ಇಲ್ಲಿ ಕ್ರಿಯೆ ನಡೆಯೋದಿಲ್ಲ. ಗೊತ್ತಾಗ್ತಿದೆಯಲ್ಲ? ಬನ್ನಿ ಇದರ ಬಗ್ಗೆ ಮತ್ತಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಜನರಲ್ ಎಬಿಲಿಟಿ ಅಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಇರುವಂತಹ ಸಾಮರ್ಥ್ಯಗಳು. ಅಂದ್ರೆ ಯಾವುದೋ ಒಂದು ಸ್ಕಿಲ್ ಅನ್ನ ಕಲ್ತಾಗ, ಅಂದ್ರೆ ಓದುವಂಥದ್ದು, ಬರೆಯುವಂಥದ್ದು, ಡ್ರಾಯಿಂಗ್ ಮಾಡುವಂಥದ್ದು, ಅಥವಾ ಸೈಕ್ಲಿಂಗ್ ಮಾಡುವಂಥದ್ದು, ಸ್ವಿಮ್ಮಿಂಗ್ ಮಾಡುವಂಥದ್ದು, ಹೀಗೆ ಒಂದು ಕೌಶಲ್ಯವನ್ನ ಕಲ್ತಾಗ ಅದನ್ನು ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿ ಯಾವಾಗಲೂ ಇರುತ್ತೆ. ತುಂಬಾ ಅಪರೂಪವಾಗಿ ಕಲ್ತಿರುವಂತಹ ಸ್ಕಿಲ್ ಅನ್ನ ಮರೆಯುವಂತಹ ಸಾಧ್ಯತೆಯೂ ಇರುತ್ತೆ. ಸೊ ಈ ರೀತಿಯ ಒಂದು ಶಕ್ತಿ ಅಂದ್ರೆ ಸಾಮರ್ಥ್ಯ ಹಿಂದೆ ಅಂದ್ರೆ ಪಾಸ್ಟ್ ಅಲ್ಲಿ ಇತ್ತು ಅಂತ ಹೇಳುವಾಗ ನಾವು ವಾಕ್ಯದಲ್ಲಿ ಕುಡ್ ಅನ್ನ ಬಳಸ್ತೀವಿ. ನೋಡಿ ಇಲ್ಲಿ, ಐ ಕುಡ್ ಸ್ವಿಮ್ ಎವ್ರಿ ಡೇ ವೆನ್ ಐ ಲಿವ್ಡ್ ನೆಕ್ಸ್ಟ್ ಟು ದ ಪೂಲ್. ಅಂದ್ರೆ ನಾನು ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ವಾಸವಿದ್ದಾಗ ನಾನು ಪ್ರತಿದಿನ ಈಜಲಿಕ್ಕೆ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಈಜುವಂತಹ ಸಾಮರ್ಥ್ಯ ನನ್ನಲ್ಲಿ ಇತ್ತು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಸಾಮರ್ಥ್ಯದ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ, ಕ್ರಿಯೆಯ ಬಗ್ಗೆ ನಾನು ಹೇಳ್ತಾ ಇಲ್ಲ. ಒಂದು ವೇಳೆ ಸಾಮರ್ಥ್ಯದ ಜೊತೆಗೆ ಕ್ರಿಯೆಯೂ ಸಹ ನಡೀತು ಅಂತ ಹೇಳುವಾಗ ನೋಡಿ ಇಲ್ಲಿ, ಎಬಿಲಿಟಿ ಪ್ಲಸ್ ಆಕ್ಷನ್, ಇದನ್ನ ನಾವು ಸ್ಪೆಸಿಫಿಕ್ ಎಬಿಲಿಟಿ ಅಂತ ಕರಿತೀವಿ. ಅಂದ್ರೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಇದ್ದಂತಹ ಸಾಮರ್ಥ್ಯ. ಇದನ್ನ ಹೇಳಲಿಕ್ಕೆ ನಾವು ವಾಕ್ಯದಲ್ಲಿ ಕುಡ್ ಅನ್ನ ಬಳಸಬಹುದಾ? ನೋಡಿ ಇಲ್ಲಿ, ಐ ಕುಡ್ ಸ್ವಿಮ್ ಒನ್ ಡೇ. ಇಲ್ಲಿ ಕುಡ್ ಅನ್ನ ಬಳಸಿ ಈ ರೀತಿ ವಾಕ್ಯ ಮಾಡಿದಾಗ ವಾಕ್ಯ ಏನಾಗುತ್ತೆ? ತಪ್ಪಾಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಯಾವಾಗ ವಾಕ್ಯ ತಪ್ಪಾಗುತ್ತೆ? ಸಾಮರ್ಥ್ಯದ ಜೊತೆಗೆ ಕ್ರಿಯೆಯೂ ಸಹ ನಡೆದಾಗ ಅದನ್ನ ಹೇಳಲಿಕ್ಕೆ ಪಾಸಿಟಿವ್ ಸೆಂಟೆನ್ಸ್ ನಲ್ಲಿ ಕುಡ್ ಅನ್ನ ಬಳಸುವಂತಿಲ್ಲ. ಬಳಸಿದ್ರೆ ತಪ್ಪಾಗುತ್ತೆ. ಸೊ ಈಗ ಪ್ರಶ್ನೆ ಬರುತ್ತೆ, ಕುಡ್ ಬದಲಿಗೆ ಏನನ್ನ ಬಳಸಬಹುದು ಅಂತ. ನೋಡಿ ಇಲ್ಲಿ, ಕುಡ್ ಬದಲಿಗೆ ವಾಸ್ ಏಬಲ್ ಟು ಅನ್ನ ಬಳಸಿ ವಾಕ್ಯವನ್ನ ಮಾಡ್ತೀವಿ. ವಾಕ್ಯ ಹೇಗೆ ಬರುತ್ತೆ? ಐ ವಾಸ್ ಏಬಲ್ ಟು ಸ್ವಿಮ್ ಒನ್ ಡೇ. ಅಂದ್ರೆ ನನಗೆ ಒಂದು ದಿನ ಈಜಲಿಕ್ಕಾಯಿತು ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಸಾಮರ್ಥ್ಯದ ಜೊತೆಗೆ ಕ್ರಿಯೆಯೂ ಸಹ ನಡೆದಿದೆ. ಆಗ ನಾವು ಕುಡ್ ಅನ್ನ ವಾಕ್ಯದಲ್ಲಿ ಉಪಯೋಗಿಸೋದಿಲ್ಲ, ಬದಲಿಗೆ ನಾವು ವಾಸ್ ಏಬಲ್ ಟು ಅನ್ನ ವಾಕ್ಯದಲ್ಲಿ ಬಳಸ್ತೀವಿ. ಹಾಗೆ ಇಲ್ಲಿ ಮ್ಯಾನೇಜ್ ಟು ಅನ್ನುವಂತಹ ಒಂದು ಫ್ರೇಸ್ ಅನ್ನು ಸಹ ವಾಕ್ಯದಲ್ಲಿ ಬಳಸಿದ್ದೀನಿ.
ಇದನ್ನ ಯಾವಾಗ ಬಳಸ್ತೀವಿ ಅಂದ್ರೆ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ನಮಗೆ ಕಷ್ಟ ಆದಾಗ, ಆ ಕಷ್ಟದ ನಡುವೆಯೂ ಆ ಕೆಲಸ ಮಾಡಿದಾಗ ಆ ಮ್ಯಾನೇಜ್ ಟು ಅಂತ ಬಳಸಿ ವಾಕ್ಯವನ್ನ ಮಾಡ್ತೀವಿ. ಹೇಗೆ ಬರುತ್ತೆ? ಐ ಮ್ಯಾನೇಜ್ ಟು ಸ್ವಿಮ್ ಒನ್ ಡೇ ಅಂದ್ರೆ ನನಗೆ ಒಂದು ದಿನ ಈಜಲಿಕ್ಕೆ ಸಾಧ್ಯ ಆಯ್ತು. ಅಲ್ಲಿ ಸಾಕಷ್ಟು ಕಷ್ಟಗಳು ಇದ್ದೂ ಸಹ ಆ ಕಷ್ಟದ ನಡುವೆಯೂ ಸಹ ನಾನು ಈಜಿದೆ ಅಂತ ಈ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ಒಂದು ವಿಚಾರವನ್ನ ಗಮನಿಸಿ, ಜನರಲ್ ಎಬಿಲಿಟಿಯನ್ನ ಹೇಳುವಾಗ ವಾಕ್ಯದಲ್ಲಿ ವಾಸ್ ಏಬಲ್ ಟು ಅನ್ನ ಬಳಸಿ ವಾಕ್ಯವನ್ನ ಮಾಡಬಹುದು. ಆದ್ರೆ ಇದರ ಉಪಯೋಗ ಕಡಿಮೆ ಇದೆ, ಹಾಗಾಗಿ ನಾನು ಇದನ್ನ ಇಲ್ಲಿ ಕೊಟ್ಟಿಲ್ಲ. ಗೊತ್ತಾಗ್ತಿದೆಯಲ್ಲ? ಈ ರೂಲ್ ಪಾಸಿಟಿವ್ ಸೆಂಟೆನ್ಸ್ಗೆ ಸಂಬಂಧಪಟ್ಟಂತೆ ಮಾತ್ರ. ಅದೇ ನೆಗೆಟಿವ್ ಸೆಂಟೆನ್ಸ್ಗೆ ಸಂಬಂಧಪಟ್ಟಂತೆ ರೂಲ್ಸ್ ಹೇಗೆ ಬರುತ್ತೆ ನೋಡಿ ಇಲ್ಲಿ. ಐ ಕುಡ್ ನಾಟ್ ಸ್ವಿಮ್ ಎವ್ರಿ ಡೇ ವೆನ್ ಐ ಲಿವ್ಡ್ ನೆಕ್ಸ್ಟ್ ಟು ದ ಪೂಲ್. ಅಂದ್ರೆ ನಾನು ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿದ್ದಾಗ ಪ್ರತಿದಿನ ಈಜಲಿಕ್ಕಾಗಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಜನರಲ್ ಎಬಿಲಿಟಿಯನ್ನ ಹೇಳುವಾಗ ನಾವು ಕುಡ್ ನಾಟ್ ಅನ್ನ ವಾಕ್ಯದಲ್ಲಿ ಬಳಸ್ತಾ ಇದ್ದೀವಿ. ಅದೇ ಸ್ಪೆಸಿಫಿಕ್ ಎಬಿಲಿಟಿಯನ್ನ ಹೇಳುವಾಗ ವಾಕ್ಯ ಹೇಗೆ ಬರುತ್ತೆ ನೋಡಿ ಇಲ್ಲಿ. ಐ ಕುಡ್ ನಾಟ್ ಸ್ವಿಮ್ ಒನ್ ಡೇ ಅಂದ್ರೆ ಒಂದು ದಿನ ನನಗೆ ಈಜಲಿಕ್ಕಾಗಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಗೊತ್ತಾಗ್ತಿದೆಯಲ್ಲ? ಅಂದ್ರೆ ಜನರಲ್ ಎಬಿಲಿಟಿ ಮತ್ತೆ ಸ್ಪೆಸಿಫಿಕ್ ಎಬಿಲಿಟಿ ಈ ಎರಡನ್ನು ನಕಾರಾತ್ಮಕವಾಗಿ ಹೇಳುವಾಗ ಅಂದ್ರೆ ನೆಗೆಟಿವ್ ಸೆಂಟೆನ್ಸ್ ಮಾಡುವಾಗ ನಾವು ಕುಡ್ ನಾಟ್ ಅನ್ನ ಸಾಮಾನ್ಯವಾಗಿ ಬಳಸ್ತೀವಿ. ಹಾಗೆ ಜನರಲ್ ಎಬಿಲಿಟಿಯನ್ನ ಹೇಳುವಾಗ ಮತ್ತೆ ನಾವು ವಾಸ್ ನಾಟ್ ಏಬಲ್ ಅನ್ನು ಸಹ ಬಳಸ್ತೀವಿ. ವಾಕ್ಯ ಹೇಗೆ ಬರುತ್ತೆ? ಐ ವಾಸ್ ನಾಟ್ ಏಬಲ್ ಟು ಸ್ವಿಮ್ ಎವ್ರಿ ಡೇ ವೆನ್ ಐ ಲಿವ್ಡ್ ನೆಕ್ಸ್ಟ್ ಟು ದ ಪೂಲ್. ಸೊ ಕುಡ್ ನಾಟ್ ಅಥವಾ ವಾಸ್ ನಾಟ್ ಏಬಲ್ ನಾವು ಯಾವುದನ್ನ ಬೇಕಾದ್ರೂ ಬಳಸಿ ಇಲ್ಲಿ ಜನರಲ್ ಎಬಿಲಿಟಿಯನ್ನ ಹೇಳುವಾಗ ವಾಕ್ಯವನ್ನ ಮಾಡಬಹುದು. ಅದೇ ನಾವು ಸ್ಪೆಸಿಫಿಕ್ ಎಬಿಲಿಟಿಯನ್ನ ಹೇಳುವಾಗ ಕುಡ್ ನಾಟ್ ಅಥವಾ ವಾಸ್ ನಾಟ್ ಏಬಲ್ ಇವೆರಡರಲ್ಲಿ ಯಾವುದನ್ನ ಬೇಕಾದ್ರೂ ಬಳಸಬಹುದು. ಅದೇ ಒಂದು ಕೆಲಸ ತುಂಬಾ ಕಷ್ಟ ಆಯ್ತು, ಆ ಕಷ್ಟದಿಂದಾಗಿ ನನಗೆ ಆ ಕೆಲಸ ಮಾಡ್ಲಿಕ್ಕಾಗ್ಲಿಲ್ಲ ಅಂತ ಹೇಳುವಾಗ ನಾವು ಡಿಂಟ್ ಮ್ಯಾನೇಜ್ ಅನ್ನ ಬಳಸಬಹುದು. ಗೊತ್ತಾಗ್ತಿದ್ಯಾ? ಈ ರೂಲ್ ನ ಒಟ್ಟಾರೆ ತಾತ್ಪರ್ಯ ಏನು? ಪಾಸಿಟಿವ್ ಸೆಂಟೆನ್ಸ್ ನಲ್ಲಿ ನಾವು ಜನರಲ್ ಎಬಿಲಿಟಿಯನ್ನ ಹೇಳುವಾಗ ಕುಡ್ ಅನ್ನ ಬಳಸ್ತೀವಿ. ಅದೇ ಸ್ಪೆಸಿಫಿಕ್ ಎಬಿಲಿಟಿಯನ್ನ ಹೇಳುವಾಗ ನಾವು ವಾಸ್ ಏಬಲ್ ಅನ್ನ ಬಳಸ್ತೀವಿ. ನೆಗೆಟಿವ್ ಸೆಂಟೆನ್ಸ್ ನಲ್ಲಿ ಕುಡ್ ನಾಟ್ ಒಂದನ್ನ ನಾವು ಎರಡೂ ಸಂದರ್ಭದಲ್ಲಿ ಬಳಸ್ತೀವಿ. ಬನ್ನಿ ಈ ರೂಲಿಗೆ ಒಂದು ಎಕ್ಸೆಪ್ಷನ್ ಇದೆ, ಏನು ಅಂತ ನೋಡೋಣ. ವಿ ಯೂಸ್ ಕುಡ್ ಟು ರೆಫರ್ ಟು ಸಿಂಗಲ್ ಈವೆಂಟ್ ದಟ್ ಹ್ಯಾಪನ್ಡ್ ಇನ್ ದ ಪಾಸ್ಟ್. ಇಲ್ಲಿ ಸ್ಪೆಸಿಫಿಕ್ ಎಬಿಲಿಟಿಯನ್ನ ಹೇಳುವಾಗ ಅಂದ್ರೆ ಸಾಮರ್ಥ್ಯದ ಜೊತೆಗೆ ಕ್ರಿಯೆಯು ನಡೀತು ಅಂತ ಹೇಳುವಾಗ ನಾವು ವಾಕ್ಯದಲ್ಲಿ ಕುಡ್ ಅನ್ನ ಬಳಸುವಂತಿಲ್ಲ, ಇದು ನಮಗೆ ಗೊತ್ತಿದೆ. ಆದ್ರೆ ಈ ರೂಲಿಗೆ ಇಲ್ಲಿ ಎಕ್ಸೆಪ್ಷನ್ ಇದೆ. ಏನದು ಎಕ್ಸೆಪ್ಷನ್? ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕುಡ್ ಅನ್ನ ಪಾಸಿಟಿವ್ ಸೆಂಟೆನ್ಸ್ ನಲ್ಲಿ ಉಪಯೋಗಿಸ್ತೀವಿ. ನೋಡಿ ಇಲ್ಲಿ, ವಿತ್ ಸೆನ್ಸ್ ವರ್ಬ್ಸ್ ಸಚ್ ಆಸ್ ಸ್ಮೆಲ್, ಟೇಸ್ಟ್, ಸಿ, ಇಯರ್, ಫೀಲ್ ಎಕ್ಸೆಟ್ರಾ. ಅಂದ್ರೆ ಈ ಸೆನ್ಸ್ ವರ್ಬ್ಸ್ ಅನ್ನ ಉಪಯೋಗಿಸಿ ವಾಕ್ಯವನ್ನ ಮಾಡಿದಾಗ ಪಾಸಿಟಿವ್ ಸೆಂಟೆನ್ಸ್ ನಲ್ಲೂ ಸಹ ನಾವು ಕುಡ್ ಅನ್ನ ಉಪಯೋಗಿಸ್ತೀವಿ. ಐ ಕುಡ್ ಇಯರ್ ಅ ಸ್ಟ್ರೇಂಜ್ ಸೌಂಡ್ ಲಾಸ್ಟ್ ನೈಟ್. ಅಂದ್ರೆ ನಿನ್ನೆ ರಾತ್ರಿ ಒಂದು ವಿಚಿತ್ರವಾದಂತಹ ಶಬ್ದವನ್ನ ನನಗೆ ಕೇಳಲಿಕ್ಕೆ ಆಯ್ತು ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಈ ಕ್ರಿಯೆ ಏನಾಗ್ತಾ ಇದೆ? ಒಮ್ಮೆ ಮಾತ್ರ ನಡೆದಿದೆ. ಗೊತ್ತಾಗ್ತಿದೆಯಲ್ಲ? ಇದು ಒಂದು ಸಂದರ್ಭ. ಮುಂದಿನ ಸಂದರ್ಭ ಯಾವುದು? ಥಾಟ್ ಪ್ರೋಸೆಸ್ ವರ್ಬ್ಸ್ ಸಚ್ ಆಸ್ ಥಿಂಕ್, ಬಿಲೀವ್, ರಿಮೆಂಬರ್, ಡಿಸೈಡ್, ಅಂಡರ್ಸ್ಟ್ಯಾಂಡ್ ಎಕ್ಸೆಟ್ರಾ. ಈ ರೀತಿಯ ಆಲೋಚನೆಗೆ ಸಂಬಂಧಪಟ್ಟಂತಹ ಪದಗಳನ್ನು ಬಳಸಿದಾಗ ನಾವು ಕುಡ್ ಅನ್ನ ವಾಕ್ಯದಲ್ಲಿ ಉಪಯೋಗಿಸ್ತೀವಿ. ನೋಡಿ ಇಲ್ಲಿ, ಐ ಕುಡ್ ಅಂಡರ್ಸ್ಟ್ಯಾಂಡ್ ದ ಲಾಸ್ಟ್ ಲೆಕ್ಚರ್ ಅಂದ್ರೆ ಕೊನೆಯ ಉಪನ್ಯಾಸವನ್ನ ನನ್ನಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಆಯ್ತು ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗ್ತಿದ್ಯಾ? ಈ ಎರಡೂ ಸಂದರ್ಭಗಳಲ್ಲಿ ನಾವು ಪಾಸಿಟಿವ್ ಸೆಂಟೆನ್ಸ್ ನಲ್ಲಿ ಸ್ಪೆಸಿಫಿಕ್ ಎಬಿಲಿಟಿಯನ್ನ ಹೇಳುವಾಗ ಕುಡ್ ಅನ್ನ ಉಪಯೋಗಿಸ್ತೀವಿ. ಈ ಪಾಯಿಂಟ್ ಅನ್ನು ಸಹ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಐ ಕುಡ್ ರನ್ 10 miles ಇನ್ ಮೈ 20s. ನಾನು 20ರ ಹರೆಯದಲ್ಲಿ 10 ಮೈಲಿ ಓಡಬಲ್ಲವನಿದ್ದೆ. ಅಂದ್ರೆ ನಾನು 20ರ ವಯಸ್ಸಿನಲ್ಲಿದ್ದಾಗ 10 ಮೈಲಿಯನ್ನ ಓಡುವಂತಹ ಶಕ್ತಿ ಇತ್ತು ಅಂತ ಹೇಳ್ತಾ ಇದ್ವಿ. ನೋಡಿ ಇಲ್ಲಿ ಐ ಕುಡ್ ರನ್, ಇಲ್ಲಿ ಎಬಿಲಿಟಿ ಬಗ್ಗೆ ಮಾತ್ರ ಮಾತಾಡ್ತಿದೀವಿ, ಕ್ರಿಯೆ ನಡೆಯೋದಿಲ್ಲ. ಹಾಗೆ ಹಿ ಕುಡ್ ಪೇಂಟ್ ಬಿಫೋರ್ ಹಿ ಸ್ಟಾರ್ಟೆಡ್ ಸ್ಕೂಲ್. ಅವನು ಶಾಲೆಯನ್ನು ಪ್ರಾರಂಭಿಸುವ ಮೊದಲು ಚಿತ್ರಿಸಬಲ್ಲವನಿದ್ದ. ಅಂದ್ರೆ ಅವನು ಸ್ಕೂಲಿಗೆ ಹೋಗುವ ಮೊದಲೇ ಚಿತ್ರ ಬರೆಯುವಂತಹ ಕಲೆ ಇತ್ತು, ಸಾಮರ್ಥ್ಯ ಇತ್ತು ಅಂತ ಹೇಳ್ತಾ ಇದ್ದೀವಿ. ಹಾಗೆ ಯು ಕುಡ್ ಪ್ಲೇ ವೆಲ್ ವೆನ್ ಯು ವರ್ ಯಂಗ್. ನೀನು ಚಿಕ್ಕವನಿದ್ದಾಗ ಚೆನ್ನಾಗಿ ಆಡಬಲ್ಲವನಿದ್ದೆ. ಅಂದ್ರೆ ನೀನು ಚಿಕ್ಕವನಿದ್ದಾಗಲೇ
ಚೆನ್ನಾಗಿ ಆಡುವಂತಹ ಸಾಮರ್ಥ್ಯ ನಿನಗಿತ್ತು ಅಂತ ಹೇಳ್ತಾ ಇದ್ದೀವಿ. ಹಾಗೆ ಐ ಕುಡ್ ಅರ್ನ್ ಮನಿ ವೆನ್ ಐ ವಾಸ್ ಇನ್ ಬ್ಯಾಂಗ್ಳೂರ್. ನಾನು ಬೆಂಗಳೂರಿನಲ್ಲಿದ್ದಾಗ ಹಣ ಸಂಪಾದಿಸಬಲ್ಲವನಿದ್ದೆ. ಅಂದ್ರೆ ನಾನು ಬೆಂಗಳೂರಿನಲ್ಲಿದ್ದಾಗ ಹಣ ಸಂಪಾದಿಸುವ ಸಾಮರ್ಥ್ಯ ಇತ್ತು ಅಂತ ಹೇಳ್ತಿದ್ದೀವಿ. ಸೊ ಈ 4 ವಾಕ್ಯಗಳಲ್ಲಿ ಸಾಮರ್ಥ್ಯದ ಬಗ್ಗೆ ಮಾತ್ರ ಹೇಳ್ತಿದ್ದೀವಿ ವಿನಃ ಕ್ರಿಯೆಯ ಬಗ್ಗೆ ಹೇಳ್ತಾ ಇಲ್ಲ. ಗೊತ್ತಾಗ್ತಿದೆಯಲ್ಲ? ಬನ್ನಿ ಉಳಿದ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ವಿ ಕುಡ್ ಕಮ್, ನಾವು ಬರಲಾಗುತ್ತಿತ್ತು. ಯು ಕುಡ್ ಕಮ್, ನೀವು ಬರಲಾಗುತ್ತಿತ್ತು. ದೇ ಕುಡ್ ಕಮ್, ಅವರು ಬರಲಾಗುತ್ತಿತ್ತು. ಹಿ ಕುಡ್ ಕಮ್, ಅವನು ಬರಲಾಗುತ್ತಿತ್ತು. ಶಿ ಕುಡ್ ಕಮ್, ಅವಳು ಬರಲಾಗುತ್ತಿತ್ತು. ಇಟ್ ಕುಡ್ ಕಮ್, ಅದು ಬರಲಾಗುತ್ತಿತ್ತು. ಗೊತ್ತಾಗ್ತಿದೆಯಾ? ಇದು ಪಾಸಿಟಿವ್ ಸೆಂಟೆನ್ಸ್ ಬಗ್ಗೆ. ಬನ್ನಿ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಬರುತ್ತೆ ನೋಡೋಣ. ಫಾರ್ಮ್ಯಾಟ್ ಏನು? ಮೊದಲಿಗೆ ಸಬ್ಜೆಕ್ಟ್ ಬರುತ್ತೆ, ನಂತರದಲ್ಲಿ ಮಾಡಲ್ ವರ್ಬ್ ಕುಡ್, ನಂತರದಲ್ಲಿ ನೆಗೆಟಿವ್ ವರ್ಡ್ ನಾಟ್, ಕೊನೆಯಲ್ಲಿ ಬೇಸ್ ಫಾರ್ಮ್ ನಲ್ಲಿರುವಂತಹ ಮೇನ್ ವರ್ಬ್. ಬನ್ನಿ ವಾಕ್ಯಗಳನ್ನ ನೋಡೋಣ. ಐ ಕುಡ್ ನಾಟ್ ಕಮ್, ನಾನು ಬರಲಾಗಲಿಲ್ಲ. ಅಂದ್ರೆ ನನಗೆ ಬರುವಂತಹ ಸಾಮರ್ಥ್ಯ ಇರಲಿಲ್ಲ ಅಥವಾ ನಾನು ಬರಲಾಗಲಿಲ್ಲ ಅಂತ ನಡೆಯದೇ ಇರುವಂತಹ ಕ್ರಿಯೆಯ ಬಗ್ಗೆಯೂ ಹೇಳ್ತಾ ಇದ್ದೀವಿ. ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಐ ಕುಡ್ ನಾಟ್ ಫಾಲೋ, ನಾನು ಅನುಸರಿಸಲು ಸಾಧ್ಯವಾಗಲಿಲ್ಲ. ಇಲ್ಲಿ ಗಮನಿಸಿ, ನೆಗೆಟಿವ್ ಸೆಂಟೆನ್ಸ್ ನಲ್ಲಿ ನಾವು ಕುಡ್ ಅನ್ನ ಬಳಸುವಾಗ ಯಾವ ಕಾಂಟೆಕ್ಸ್ಟ್ ನಲ್ಲಿ ಬಳಸ್ತಾ ಇದ್ದೀವಿ ಅನ್ನುವಂಥದ್ದನ್ನ ನೋಡ್ಕೊಂಡು ನಾವೇ ಬಳಸಬೇಕು. ಯಾಕೆಂದ್ರೆ ಇಲ್ಲಿ ಎರಡೂ ಸಂದರ್ಭದಲ್ಲಿ ಅಂದ್ರೆ ಸಾಮರ್ಥ್ಯ ಇರಲಿಲ್ಲ ಅಂತ ಹೇಳುವಾಗ್ಲೂ ಮತ್ತು ಸಾಮರ್ಥ್ಯದ ಜೊತೆಗೆ ಕ್ರಿಯೆ ನಡಿಲಿಲ್ಲ ಅಂತ ಹೇಳುವಾಗ್ಲೂ ಕುಡ್ ನಾಟ್ ಅನ್ನ ಬಳಸ್ತೀವಿ. ಹಾಗೆ ವಿ ಕುಡ್ ನಾಟ್ ಗೆಟ್ ದ ಟ್ರೈನ್, ನಮಗೆ ರೈಲು ಸಿಗಲಿಲ್ಲ. ದೇ ಕುಡ್ ನಾಟ್ ಕಮ್ ಅರ್ಲಿ, ಅವರಿಗೆ ಬೇಗ ಬರಲಾಗಲಿಲ್ಲ. ಐ ಕುಡ್ ನಾಟ್ ಇಂಪ್ರೆಸ್ ದೆಮ್, ನಾನು ಅವರನ್ನು ಮೆಚ್ಚಿಸಲು ಸಾಧ್ಯವಾಗಲಿಲ್ಲ. ಯು ಕುಡ್ ನಾಟ್ ಜಡ್ಜ್ ಇಟ್, ನೀವು ಅದನ್ನು ನಿರ್ಣಯಿಸಲಾಗಲಿಲ್ಲ. ಅಂದ್ರೆ ನಡೆಯದೇ ಇರುವಂತಹ ಕ್ರಿಯೆಯ ಬಗ್ಗೆ ಹೇಳ್ತಾ ಇದ್ದೀವಿ. ಬನ್ನಿ ಉಳಿದ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ವಿ ಕುಡ್ ನಾಟ್ ಕಮ್, ನಾವು ಬರಲಾಗಲಿಲ್ಲ. ಯು ಕುಡ್ ನಾಟ್ ಕಮ್, ನೀವು ಬರಲಾಗಲಿಲ್ಲ. ದೇ ಕುಡ್ ನಾಟ್ ಕಮ್, ಅವರು ಬರಲಾಗಲಿಲ್ಲ. ಹಿ ಕುಡ್ ನಾಟ್ ಕಮ್, ಅವನು ಬರಲಾಗಲಿಲ್ಲ. ಶಿ ಕುಡ್ ನಾಟ್ ಕಮ್, ಅವಳು ಬರಲಾಗಲಿಲ್ಲ. ಇಟ್ ಕುಡ್ ನಾಟ್ ಕಮ್, ಅದು ಬರಲಾಗಲಿಲ್ಲ. ಬನ್ನಿ ನೆಗೆಟಿವ್ ಸೆಂಟೆನ್ಸ್ ನ ಶಾರ್ಟ್ ಫಾರ್ಮ್ಯಾಟ್ ಹೇಗೆ ಬರುತ್ತೆ ನೋಡೋಣ. ಮೊದಲಿಗೆ ನಾವು ಸಬ್ಜೆಕ್ಟ್ ಅನ್ನು ಬಳಸ್ತೀವಿ, ನಂತರದಲ್ಲಿ ಮಾಡಲ್ ವರ್ಬ್ ಮತ್ತೆ ನೆಗೆಟಿವ್ ವರ್ಡ್ ಕುಡ್ ಮತ್ತೆ ನಾಟ್ ಒಟ್ಟಿಗೆ ಸೇರಿ ಕುಡಂಟ್ ಆಗ್ತಾ ಇದೆ. ಕೊನೆಯಲ್ಲಿ ಬೇಸ್ ಫಾರ್ಮ್ ನಲ್ಲಿರುವಂತಹ ಮೇನ್ ವರ್ಬ್. ಬನ್ನಿ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಐ ಕುಡ್ ನಾಟ್ ಕಮ್, ನನಗೆ ಬರಲಾಗಲಿಲ್ಲ. ಅಂದ್ರೆ ಇಲ್ಲಿ ವಾಕ್ಯದ ಅರ್ಥದಲ್ಲೇನು ಬದಲಾವಣೆ ಇಲ್ಲ. ನಮ್ಮ ಸಾಮರ್ಥ್ಯದ ಬಗ್ಗೆ ಬೇಕಾದ್ರೂ ಹೇಳ್ಬೋದು ಇಲ್ಲಿ, ಅಥವಾ ಸಾಮರ್ಥ್ಯದ ಜೊತೆಗೆ ಒಂದು ಕ್ರಿಯೆ ನಡಿಲಿಲ್ಲ ಅಂತ ಬೇಕಾದ್ರೂ ಹೇಳ್ಬೋದು. ಎರಡಕ್ಕೂ ನಾವು ಇಲ್ಲಿ ಈ ವಾಕ್ಯವನ್ನ ಬಳಸ್ತೀವಿ. ವಿ ಕುಡಂಟ್ ಕಮ್, ನಾವು ಬರಲಾಗಲಿಲ್ಲ. ಯು ಕುಡಂಟ್ ಕಮ್, ನೀವು ಬರಲಾಗಲಿಲ್ಲ. ದೇ ಕುಡಂಟ್ ಕಮ್, ಅವರು ಬರಲಾಗಲಿಲ್ಲ. ಹಿ ಕುಡಂಟ್ ಕಮ್, ಅವನು ಬರಲಾಗಲಿಲ್ಲ. ಶಿ ಕುಡಂಟ್ ಕಮ್, ಅವಳು ಬರಲಾಗಲಿಲ್ಲ. ಇಟ್ ಕುಡಂಟ್ ಕಮ್, ಅದು ಬರಲಾಗಲಿಲ್ಲ. ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಐ ಕುಡಂಟ್ ಮೂವ್ ಮೈ ಆರ್ಮ್, ನನ್ನ ಕೈಯನ್ನು ಸರಿಸಲು ಸಾಧ್ಯವಾಗಲಿಲ್ಲ. ವಿ ಕುಡಂಟ್ ಅಗ್ರಿ, ನಾವು ಒಪ್ಪಿಕೊಳ್ಳಲಾಗಲಿಲ್ಲ. ಹಿ ಕುಡಂಟ್ ಸ್ಪೀಕ್ ವೆಲ್, ಅವರು ಚೆನ್ನಾಗಿ ಮಾತನಾಡಲು ಸಾಧ್ಯವಾಗಲಿಲ್ಲ. ಶಿ ಕುಡಂಟ್ ಕಂಪ್ಲೀಟ್, ಅವಳು ಸ್ಪರ್ಧಿಸಲು ಸಾಧ್ಯವಾಗಲಿಲ್ಲ. ದೇ ಕುಡಂಟ್ ರೀಕಾಲ್ ಇಟ್, ಅವರು ಅದನ್ನು ನೆನಪಿಸಿಕೊಳ್ಳಲಾಗಲಿಲ್ಲ. ಹಿ ಕುಡಂಟ್ ಸ್ಲೀಪ್, ಅವನಿಗೆ ಮಲಗಲು ಸಾಧ್ಯವಾಗಲಿಲ್ಲ. ಸೊ ಇದಿಷ್ಟು ನೆಗೆಟಿವ್ ಸೆಂಟೆನ್ಸ್. ಬನ್ನಿ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ ನೋಡೋಣ. ಇಲ್ಲಿ ಎರಡು ರೀತಿಯ ಕ್ವೆಶ್ಚನ್ಸ್ ಬರುತ್ತೆ, ಪಾಸಿಟಿವ್ ಕ್ವೆಶ್ಚನ್ಸ್ ಮತ್ತೆ ನೆಗೆಟಿವ್ ಕ್ವೆಶ್ಚನ್ಸ್. ಬನ್ನಿ ಪಾಸಿಟಿವ್ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ ನೋಡೋಣ. ಫಾರ್ಮ್ಯಾಟ್ ಏನು? ಮೊದಲಿಗೆ ಮಾಡಲ್ ವರ್ಬ್ ಕುಡ್ ಅನ್ನು ಉಪಯೋಗಿಸ್ತೀವಿ, ನಂತರದಲ್ಲಿ ಸಬ್ಜೆಕ್ಟ್, ಕೊನೆಯಲ್ಲಿ ಬೇಸ್ ಫಾರ್ಮ್ ನಲ್ಲಿರುವಂತಹ ಮೇನ್ ವರ್ಬ್. ಬನ್ನಿ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಕುಡ್ ಐ ಕಮ್, ನಾನು ಬರಲಿಕ್ಕಾಯಿತಾ ಅಥವಾ ನಾನು ಬರಲಿಕ್ಕಾಗುತ್ತಿತ್ತ. ಅಂದ್ರೆ ನಾನು ಹಿಂದೆ ಒಂದು ಕೆಲಸವನ್ನ ಮಾಡಲಿಕ್ಕಾಗುತ್ತಿತ್ತ, ನನ್ನಲ್ಲಿ ಸಾಮರ್ಥ್ಯ ಇತ್ತ ಅಂತ ಪ್ರಶ್ನೆ ಮಾಡ್ಕೋಬಹುದು, ಅಥವಾ ಒಂದು ಕೆಲಸವನ್ನ ಮಾಡಲಿಕ್ಕೆ ಆಯ್ತಾ ಅಂತನೂ ಪ್ರಶ್ನೆ ಮಾಡಬಹುದು. ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಕುಡ್ ಯು ಟ್ರೀಟ್ ಹರ್ ವೆಲ್ ವೆನ್ ಶಿ ಕೇಮ್, ಅವಳು ಬಂದಾಗ ನೀವು ಅವಳನ್ನು ಚೆನ್ನಾಗಿ ಆಧರಿಸಲಿಕ್ಕಾಯ್ತಾ. ಅಂದ್ರೆ ಆಕೆ ಬಂದಾಗ ಆಕೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತಾ ಅಂತ ಕೇಳ್ತಾ ಇದ್ದೀವಿ. ಕುಡ್ ಹಿ ಅಂಡರ್ಸ್ಟ್ಯಾಂಡ್ ವಾಟ್ ಐ ಸ್ಪೋಕ್, ಅಂದ್ರೆ ನಾನು ಹೇಳಿದ್ದನ್ನ ಅವನು ಅರ್ಥ ಮಾಡ್ಕೊಳ್ಳಿಕ್ಕಾಯ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕುಡ್ ಯು ಪ್ಲೇ ಕ್ರಿಕೆಟ್ ವೆನ್ ಯು ವರ್ ಇನ್ ಸ್ಕೂಲ್, ನೀವು ಶಾಲೆಯಲ್ಲಿದ್ದಾಗ ಕ್ರಿಕೆಟ್ ಆಡಲಿಕ್ಕಾಗುತ್ತಿತ್ತಾ. ಅಂದ್ರೆ ನೀವು ಶಾಲೆಯಲ್ಲಿದ್ದಾಗ ಕ್ರಿಕೆಟ್ ಆಡ್ಲಿಕ್ಕಾಗ್ತಾ ಇತ್ತಾ ಅಂತ ಹಿಂದಿನ ಸಾಮರ್ಥ್ಯವನ್ನ ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕುಡ್ ಎವ್ರಿಬಡಿ ಫೈಂಡ್ ಜಾಬ್ ದೋಸ್ ಡೇಸ್,
ಆ ದಿನಗಳಲ್ಲಿ ಎಲ್ಲರಿಗೂ ಉದ್ಯೋಗ ಪಡೆಯಲಿಕ್ಕಾಯಿತಾ ಅಂದ್ರೆ ಆ ದಿನಗಳಲ್ಲಿ ಎಲ್ಲರಿಗೂ ಉದ್ಯೋಗವನ್ನ ಪಡೆಯುವಂತಹ ಸಾಮರ್ಥ್ಯ ಇತ್ತಾ ಅಂತ ಕೇಳ್ತಾ ಇದ್ದೀವಿ. ಗೊತ್ತಾಗ್ತಿದೆಯಲ್ಲ? ಬನ್ನಿ ಉಳಿದ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಕುಡ್ ವಿ ಕಮ್ ನಾವು ಬರಲಿಕ್ಕಾಯಿತಾ? ಕುಡ್ ಯು ಕಮ್ ನೀವು ಬರಲಿಕ್ಕಾಯಿತಾ? ಕುಡ್ ದೇ ಕಮ್ ಅವರು ಬರಲಿಕ್ಕಾಯಿತಾ? ಕುಡ್ ಹಿ ಕಮ್ ಅವನು ಬರಲಿಕ್ಕಾಯಿತಾ? ಕುಡ್ ಶಿ ಕಮ್ ಅವಳು ಬರಲಿಕ್ಕಾಯಿತಾ? ಕುಡ್ ಇಟ್ ಕಮ್ ಅದು ಬರಲಿಕ್ಕಾಯಿತಾ? ಗೊತ್ತಾಗ್ತಿದಿಲ್ಲ? ಇದು ಪಾಸಿಟಿವ್ ಕ್ವೆಶ್ಚನ್ಸ್ ಬಗ್ಗೆ. ಬನ್ನಿ ನೆಗೆಟಿವ್ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ ನೋಡೋಣ. ಫಾರ್ಮ್ಯಾಟ್ ಏನು? ಮೊದಲಿಗೆ ಮಾಡಲ್ ವರ್ಬ್ ಕುಡ್ ಅನ್ನು ಬಳಸ್ತಾ ಇದ್ದೀವಿ, ನಂತರದಲ್ಲಿ ಸಬ್ಜೆಕ್ಟ್, ನಂತರದಲ್ಲಿ ನೆಗೆಟಿವ್ ವರ್ಡ್ ನಾಟ್, ಕೊನೆಯಲ್ಲಿ ಬೇಸ್ ಫಾರ್ಮ್ ನಲ್ಲಿರುವಂತಹ ಮೇನ್ ವರ್ಬ್. ಬನ್ನಿ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಕುಡ್ ಐ ನಾಟ್ ಕಮ್ ನಾನು ಬರಲಿಕ್ಕಾಗಲಿಲ್ಲವಾ ಅಂದ್ರೆ ಹಿಂದೆ ನನಗೆ ಬರಲು ಸಾಮರ್ಥ್ಯ ಇರಲಿಲ್ವಾ ಅಂತ ನೆಗೆಟಿವ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ, ಅಥವಾ ನನಗೆ ಹಿಂದೆ ಬರಲಿಕ್ಕಾಗ್ಲಿಲ್ವಾ ಅಂತ ಕ್ರಿಯೆಯ ಬಗ್ಗೆಯೂ ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾವುದನ್ನ ಬೇಕಾದ್ರೂ ನಾವಿಲ್ಲಿ ಪ್ರಶ್ನೆ ಮಾಡಬಹುದು. ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಕುಡ್ ಯು ನಾಟ್ ವಾಚ್ ಹಾರರ್ ಮೂವೀಸ್ ವೆನ್ ಯು ವರ್ ಯಂಗ್? ನೀವು ಚಿಕ್ಕವರಿದ್ದಾಗ ಭಯಾನಕ ಚಲನಚಿತ್ರಗಳನ್ನು ನೋಡಲಿಕ್ಕಾಗುತ್ತಿರಲಿಲ್ಲವಾ ಅಂದ್ರೆ ಭಯಪಡಿಸುವಂತಹ ಚಲನಚಿತ್ರಗಳನ್ನು ನೋಡುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇರಲಿಲ್ಲವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕುಡ್ ಶಿ ನಾಟ್ ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ ಇನ್ ಅ ಸ್ಕೂಲ್ ಡೇಸ್? ಅಂದ್ರೆ ಆಕೆಗೆ ಇಂಗ್ಲಿಷ್ ಮಾತನಾಡುವಂತಹ ಸಾಮರ್ಥ್ಯ ಆಕೆಯ ಶಾಲಾ ದಿನಗಳಲ್ಲಿ ಇರಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕುಡ್ ಯು ನಾಟ್ ವಾಕ್ ವೆನ್ ಯು ವಾಸ್ ಅಲೋನ್? ಒಬ್ಬನೇ ಇದ್ದಾಗ ನಡೆಯಲು ಆಗುತ್ತಿರ್ಲಿಲ್ವಾ ಅಂದ್ರೆ ಆತ ಒಬ್ಬನೇ ಇದ್ದಾಗ ಆತನಿಗೆ ನಡೆಯಲು ಸಾಧ್ಯ ಆಗ್ತಿರ್ಲಿಲ್ವಾ ಅಂತ ಆತನ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕುಡ್ ಶಿ ನಾಟ್ ಫಿನಿಶ್ ಇಟ್ ಲಾಸ್ಟ್ ನೈಟ್? ನಿನ್ನೆ ರಾತ್ರಿ ಅವಳು ಅದನ್ನು ಮುಗಿಸಲು ಆಗಲಿಲ್ಲವಾ ಅಂದ್ರೆ ನಿನ್ನೆ ರಾತ್ರಿ ಆ ಕ್ರಿಯೆಯನ್ನ ಆಕೆ ಮಾಡ್ಲಿಕ್ ಆಗ್ಲಿಲ್ವಾ ಅಂತ ಕ್ರಿಯೆ ನಡೀತಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಗೊತ್ತಾಗ್ತಿದೆಯಲ್ಲ? ಬನ್ನಿ ಉಳಿದ ವಾಕ್ಯಗಳು ಹೇಗೆ ಬರುತ್ತೆ ನೋಡೋಣ. ಕುಡ್ ವಿ ನಾಟ್ ಕಮ್ ನಾವು ಬರಲಿಕ್ಕಾಗಲಿಲ್ಲವಾ? ಕುಡ್ ಯು ನಾಟ್ ಕಮ್ ನೀವು ಬರಲಿಕ್ಕಾಗಲಿಲ್ಲವಾ? ಕುಡ್ ದೇ ನಾಟ್ ಕಮ್ ಅವರು ಬರಲಿಕ್ಕಾಗಲಿಲ್ಲವಾ? ಕುಡ್ ಹಿ ನಾಟ್ ಕಮ್ ಅವನು ಬರಲಿಕ್ಕಾಗಲಿಲ್ಲವಾ? ಕುಡ್ ಶಿ ನಾಟ್ ಕಮ್ ಅವಳು ಬರಲಿಕ್ಕಾಗಲಿಲ್ಲವಾ? ಕುಡ್ ಇಟ್ ನಾಟ್ ಕಮ್ ಅದು ಬರಲಿಕ್ಕಾಗಲಿಲ್ಲವಾ? ಬನ್ನಿ ಇದರ ಶಾರ್ಟ್ ಫಾರ್ಮ್ಯಾಟ್ ಹೇಗೆ ಬರುತ್ತೆ ನೋಡೋಣ. ಫಾರ್ಮ್ಯಾಟ್ ಏನು? ಮೊದಲಿಗೆ ಮಾಡಲ್ ವರ್ಬ್ ಮತ್ತೆ ನೆಗೆಟಿವ್ ವರ್ಡ್ ಒಟ್ಟಾಗಿ ಬರ್ತಾ ಇದೆ, ಅಂದ್ರೆ ಕುಡ್ ಮತ್ತೆ ನಾಟ್ ಒಟ್ಟಾಗಿ ಸೇರಿ ಇಲ್ಲಿ ಕುಡಂಟ್ ಆಗ್ತಾ ಇದೆ. ನಂತರದಲ್ಲಿ ಸಬ್ಜೆಕ್ಟ್ ಅನ್ನ ಬಳಸ್ತೀವಿ, ಕೊನೆಯಲ್ಲಿ ಬೇಸ್ ಫಾರ್ಮ್ ನಲ್ಲಿರುವಂತಹ ಮೇನ್ ವರ್ಬ್ ಅನ್ನ ಬಳಸ್ತಾ ಇದ್ದೀವಿ. ಬನ್ನಿ ವಾಕ್ಯಗಳ ಹೇಗೆ ಬರುತ್ತೆ ನೋಡೋಣ. ಕುಡಂಟ್ ಐ ಕಮ್ ನಾನು ಬರಲಿಕ್ಕಾಗಲಿಲ್ಲವಾ? ಇಲ್ಲಿಯೂ ಸಹ ಒಂದು ಕೆಲಸವನ್ನು ಮಾಡುವಂತಹ ಸಾಮರ್ಥ್ಯ ಹಿಂದೆ ಇರಲಿಲ್ಲವಾ ಅಥವಾ ಒಂದು ಕೆಲಸ ಮಾಡಲಿಕ್ಕೆ ಆಗಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕುಡಂಟ್ ವಿ ಕಮ್ ನಾವು ಬರಲಿಕ್ಕಾಗಲಿಲ್ಲವಾ? ಕುಡಂಟ್ ಯು ಕಮ್ ನೀವು ಬರಲಿಕ್ಕಾಗಲಿಲ್ಲವಾ? ಕುಡಂಟ್ ದೇ ಕಮ್ ಅವರು ಬರಲಿಕ್ಕಾಗಲಿಲ್ಲವಾ? ಕುಡಂಟ್ ಹಿ ಕಮ್ ಅವನು ಬರಲಿಕ್ಕಾಗಲಿಲ್ಲವಾ? ಕುಡಂಟ್ ಶಿ ಕಮ್ ಅವಳು ಬರಲಿಕ್ಕಾಗಲಿಲ್ಲವಾ? ಕುಡಂಟ್ ಇಟ್ ಕಮ್ ಅದು ಬರಲಿಕ್ಕಾಗಲಿಲ್ಲವಾ? ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಕುಡಂಟ್ ಯು ಟೆಲ್ ಆಲ್ ದೀಸ್ ಎಸ್ಟರ್ಡೇ? ನೀನು ಇವೆಲ್ಲವನ್ನೂ ನಿನ್ನೆ ಹೇಳಲಿಕ್ಕಾಗಲಿಲ್ಲವೇ ಅಂದ್ರೆ ಇದೆಲ್ಲದನ್ನು ನೀನು ನಿನ್ನೆಯೇ ಹೇಳಲಿಕ್ಕೆ ಆಗ್ಲಿಲ್ವಾ ಅಂತ ಒಂದು ಕ್ರಿಯೆಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕುಡಂಟ್ ಹಿ ನೋಟಿಸ್ ದಿಸ್ ವರ್ಕ್ ವೆನ್ ಹಿ ಕೇಮ್ ಹಿಯರ್? ಅವರು ಇಲ್ಲಿಗೆ ಬಂದಾಗ ಈ ಕೆಲಸವನ್ನು ಗಮನಿಸಲಿಕ್ಕಾಗಲಿಲ್ಲವೇ ಅಂದ್ರೆ ಅವರು ಇಲ್ಲಿಗೆ ಬಂದಾಗ ಇದನ್ನ ಗಮನಿಸಲಿಕ್ಕಾಗ್ಲಿಲ್ವಾ ಅಂತ ಒಂದು ಕ್ರಿಯೆ ನಡೀತಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕುಡಂಟ್ ಯು ಸ್ಲೀಪ್ ಲಾಸ್ಟ್ ನೈಟ್? ನಿನ್ನೆ ರಾತ್ರಿ ನಿನಗೆ ನಿದ್ದೆ ಬರಲಿಲ್ಲವೇ ಅಂದ್ರೆ ನಿನ್ನೆ ರಾತ್ರಿ ನಿನಗೆ ನಿದ್ದೆ ಮಾಡ್ಲಿಕ್ಕೆ ಆಗ್ಲಿಲ್ವಾ ಅಂತ ಕ್ರಿಯೆಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕುಡಂಟ್ ದೇ ಕ್ಲೈಮ್ ದ ಹಿಲ್ ಲಾಸ್ಟ್ ವೀಕ್? ಕಳೆದ ವಾರ ಅವರು ಬೆಟ್ಟವನ್ನು ಹತ್ತಲಾಗಲಿಲ್ಲವೇ ಅಂದ್ರೆ ಲಾಸ್ಟ್ ವೀಕ್ ಬೆಟ್ಟ ಹತ್ತುವಂತಹ ಕ್ರಿಯೆ ಅವರಿಂದ ಆಗ್ಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದಿಷ್ಟು ಕುಡ್ ಅನ್ನ ಹೇಗೆ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸಲಿಕ್ಕೆ ಆಗುತ್ತೆ ಅನ್ನುವಂಥದ್ದು. ಯೂಸೇಜ್ ಕ್ಲಾಸ್ ನಲ್ಲಿ ಕುಡ್ ಅನ್ನ ಹೇಗೆ ಪ್ರೆಸೆಂಟ್ ಮತ್ತೆ ಫ್ಯೂಚರ್ ಟೆನ್ಸ್ ನಲ್ಲಿ ಬಳಸಬಹುದು ಅನ್ನೋದನ್ನ ನೋಡೋಣ. ಈ ಕ್ಲಾಸ್ ನ ಎಷ್ಟರ ಮಟ್ಟಿಗೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕಾಯ್ತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಈ ಕ್ಲಾಸಿನ ಬಗ್ಗೆ. ಈ ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕ್ಲಾಸ್ ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.